ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗೇನೆಂದರೆ ಮೈಕ್ರೋಬಯಾಲಜಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀನಿ. ಸೊ ಒಂದು ವಾರಕ್ಕಂತೂ ನಾನು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದನ್ನೆಲ್ಲ ರಿಪೇರ್ ಮಾಡಿ ಯಾವ್ಯಾವ ಚಾಪ್ಟರ್ಸ್ ಮೇಲೆ ಯಾವ ಕ್ವಶನ್ಸ್ ಕೇಳಿದ್ದಾನೆ, ಎಷ್ಟು ಮಾರ್ಕ್ಸ್ ಕೇಳಿದ್ದಾನೆ ಅನ್ನೋದು ಎಲ್ಲ ರಿಫೇರ್ ಮಾಡಿಕೊಂಡು ಒಂದು ವಾರ ಕೂತು ಮೈಕ್ರೋಬಯಾಲಜಿ ಮತ್ತು ಇನ್ಫೆಕ್ಷನ್ ಕಂಟ್ರೋಲು ಮತ್ತು ಅಡಲ್ಟ್ ಹೆಲ್ತ್ ನರ್ಸಿಂಗ್ ಎಲ್ಲನೂ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀನಿ. ಸೊ ಇವಾಗ ಏನಂದರೆ ನಾನು ಈ ವಿಡಿಯೋದಲ್ಲಿ ಜಸ್ಟ್ ನಿಮಗೆ ಮೈಕ್ರೋಬಯಾಲಜಿ ಮತ್ತು ಇನ್ಫೆಕ್ಷನ್ ಕಂಟ್ರೋಲ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಡಲ್ಟ್ ಹೆಲ್ತ್ ನರ್ಸಿಂಗ್ ಬೇರೆ ವಿಡಿಯೋ ಮಾಡ್ತೀನಿ, ಎಲ್ಲ ಒಂದರಲ್ಲಿ ಮಾಡಿದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನಂದರೆ ಮೈಕ್ರೋಬಯಾಲಜಿಯಲ್ಲಿ ಬ್ಲೂ ಪ್ರಿಂಟ್ ಯಾವ ಥರ ಬರುತ್ತೆ, ಯಾವ ಚಾಪ್ಟರ್ ಮೇಲೆ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ ಅನ್ನೋದು ಹೇಳ್ತೀನಿ. ವಿಡಿಯೋ ಕರೆಕ್ಟಾಗಿ ಎಲ್ಲರೂ ನೋಡಿರಿ, ಯಾರು ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಿದರೆ ಅರ್ಥ ಆಗೋಲ್ಲ. ಸೊ ನೋಡ್ಕೋಬೋದು. ಫಸ್ಟ್ ಯಾವುದಂದರೆ ಅಪ್ಲೈಡ್ ಮೈಕ್ರೋಬಯಾಲಜಿ ಇಂಟ್ರೊಡಕ್ಷನ್ ಚಾಪ್ಟರ್ ಮೇಲೆ ನೋಡಿ ಯಾವ್ದಾದ್ರು ಬರುತ್ತೆ ಅನ್ನೋದು ನೋಡ್ಕೊಳ್ರಿ ಕರೆಕ್ಟಾಗಿ. ಸೊ ಇದ್ರ ಮೇಲೆ ಏನಂದರೆ ನಿಮಗೆ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಬರುತ್ತೆ. ಎಷ್ಟು 2 ಕ್ವಶನ್ಸ್ ಬರುತ್ತೆ, ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಆ್ಯಂಡ್ ಇದ್ರ ಮೇಲೆ ಏನಂದರೆ ಒಂದು MCQ ಬರುತ್ತೆ. ಸೊ ಟೋಟಲಿ ಈ ಚಾಪ್ಟರ್ ಮೇಲೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಏನಂದರೆ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಏನಂದರೆ 2 ಮಾರ್ಕ್ಸ್ ಮೇಲೆ ಬರುತ್ತೆ. ವೆರಿ ಶಾರ್ಟ್ ಆನ್ಸರ್ಸ್ ನೆನಪಿರಲಿ. ಸೊ ನೆಕ್ಸ್ಟ್ ನೋಡ್ಕೊಳ್ರಿ, ಯೂನಿಟ್ 2 ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟ್ರು. ಈ ಚಾಪ್ಟರ್ ಮೇಲೆ ನಿಮಗೆ ಮಿನಿಮಮ್ ಎಷ್ಟು ಅಂದರೆ 19 ಮಾರ್ಕ್ಸ್ ಕೊಡ್ತಾರೆ, ನೋಡ್ಕೋಬೋದು. ನಾನು ಜಸ್ಟ್ ಸುಮ್ಮನೆ ಹೇಳ್ತಾ ಇಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ರಿಪೇರ್ ಮಾಡಿ ಈ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀನಿ. ಆಲ್ರೆಡಿ ಲಾಸ್ಟ್ 3 ಇಯರ್ಸ್ ಆರ್ 2.5 ಇಯರ್ಸ್. ಸೊ ಲಾಸ್ಟ್ 2.5 ಇಯರ್ಸ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಸೆಮ್ ವೈಸ್ ಕ್ವಶನ್ ಪೇಪರ್ ರಿಪೇರ್ ಮಾಡಿ ನಾನು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಈ ಚಾಪ್ಟರ್ ಮೇಲೆ ನಿಮ್ಗೆ ಏನಂದರೆ ಟೋಟಲಿ 19 ಮಾರ್ಕ್ಸ್ ಕೊಡ್ತಾರೆ. ಅದರಲ್ಲಿ 10 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ, ಒಂದು 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ, 2 MCQs ಇರುತ್ತೆ. ಸೊ ಕರೆಕ್ಟ್ ನೋಡ್ಕೊಳ್ರಿ. ಆಲ್ರೆಡಿ 10 ಮಾರ್ಕ್ಸ್ಗೆ ಒಂದಾಯಿತು, 5 ಮಾರ್ಕ್ಸ್ ಒಂದಾಯಿತು, 2 ಮಾರ್ಕ್ಸ್ ಒಂದಾಯಿತು, 2 MCQ ಆಯಿತು. ಸೊ ಈ ಚಾಪ್ಟರ್ ಮೇಲೆ ನಾನು ಇಂಪಾರ್ಟೆಂಟ್ ಕ್ವಶನ್ ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ರೆಡಿ ಆಗಿದೆ, ಮತ್ತು ಒಂದು ಇನ್ಫೆಕ್ಷನ್ ಕಂಟ್ರೋಲ್ ಸ್ವಲ್ಪ ರಿಮೈನಿಂಗ್ ಇದೆ ಅಷ್ಟೇ. ಒಂದು 2-3 ಚಾಪ್ಟರ್ಸ್ ರಿಮೈನಿಂಗ್ ಇದೆ. ಇಂಪಾರ್ಟೆಂಟ್ ಕ್ವಶನ್ ಕೂಡ ಎಲ್ಲ ರೆಡಿ ಮಾಡಿ ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ, ಅದು ಕೂಡ ನೋಡ್ಕೋಬೋದು. ಸೊ ನೆಕ್ಸ್ಟ್ ಏನಂದರೆ ಈ ಚಾಪ್ಟರ್ ಮೇಲೆ ನಿಮಗೆ ಎಷ್ಟು 19 ಮಾರ್ಕ್ಸ್ ಬರುತ್ತೆ, ನೀವು ನೆನಪಿಟ್ಕೊಳ್ರಿ. ಆ್ಯಂಡ್ ಇನ್ನೊಂದು ಏನಂದರೆ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ 3rd ಸೆಮ್ ಬ್ಲೂ ಪ್ರಿಂಟ್ ಇಲ್ಲ. ಸೊ ಎಲ್ರಿಗೂ ಓದೋಕೆ ಕಷ್ಟ ಆಗ್ತಿದೆ. ನಾನು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀನಿ. ಸೊ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ರಿಪೇರ್ ಮಾಡಿನೇ ಬ್ಲೂ ಪ್ರಿಂಟ್ ರೆಡಿ ಮಾಡಿರೋದು. ಸೊ ಇದ್ರ ಬೇಸ್ ಮೇಲೇ ಬರುತ್ತೆ, ಏನು ಭಯ ಬೇಡ. ನಿಮಗೆ ಈ ಬ್ಲೂ ಪ್ರಿಂಟ್ ನೀವು ರಿಪೇರ್ ಮಾಡಿದರೆ ಆರಾಮ್ ಈಸಿಯಾಗಿ ಪಾಸ್ ಆಗ್ಬೋದು. ಮತ್ತು ನಾನು ಇಂಪಾರ್ಟೆಂಟ್ ಕ್ವಶನ್ ಕೂಡ ಕಳಿಸ್ತೀನಿ, ಅದು ಕೂಡ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ನೋಡ್ಕೊಳ್ರಿ, ಯೂನಿಟ್ 3 ಇದ್ರ ಮೇಲೆ ನಿಮಗೆ ಅಂದರೆ ಟೋಟಲ್ 7 ಮಾರ್ಕ್ಸ್, ಒಂದು 5 ಮಾರ್ಕ್ಸ್ಗೆ ಒಂದು ಕ್ವಶನು, 2 MCQ ಬರುತ್ತೆ. ಸೊ ಟೋಟಲಿ 7 ಮಾರ್ಕ್ಸ್ ಈ ಚಾಪ್ಟರ್ ಮೇಲೆ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ರಿ, ಯೂನಿಟ್ 4 ಇಮ್ಯುನಿಟಿ. ಇದ್ರ ಮೇಲೆ ಏನಂದರೆ ಒಂದು 5 ಮಾರ್ಕ್ಸ್ಗೆ ಕ್ವಶನ್, ಒಂದು MCQ, ಟೋಟಲ್ 6 ಮಾರ್ಕ್ಸು. ಸೊ ಇಷ್ಟು ಮೈಕ್ರೋಬಯಾಲಜಿ ಆಯಿತು. ಕರೆಕ್ಟ್ ನೋಡ್ಕೊಳ್ರಿ ಬ್ಲೂ ಪ್ರಿಂಟು. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ಬೇರೆ ಕಾಲೇಜಲ್ಲಿ. ಸೊ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ರಿ, ಇನ್ಫೆಕ್ಷನ್ ಕಂಟ್ರೋಲ್ ಇನ್ಕ್ಲೂಡಿಂಗ್ ಸೇಫ್ಟಿ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟು. 38 ಮಾರ್ಕ್ಸ್ಗೆ ಇರುತ್ತೆ ಟೋಟಲು. ಮೈಕ್ರೋಬಯಾಲಜಿ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂದರೆ 37. ಮೈಕ್ರೋಬಯಾಲಜಿ ಎಷ್ಟು 37. ಮೈಕ್ರೋಬಯಾಲಜಿ ಎಷ್ಟು 37. ಸೊ ಇನ್ಫೆಕ್ಷನ್ ಕಂಟ್ರೋಲು 38. ಇದಕ್ಕೆ ಕೂಡ 19 ತಗೋಬೇಕು, ಇದಕ್ಕೆ ಕೂಡ 19 ತಗೊಳ್ಳೇಬೇಕು ಕಂಪಲ್ಸರಿ. ಸೊ ಇಷ್ಟು ನೆನಪಿಟ್ಕೊಳ್ರಿ. ಸೊ ನೆಕ್ಸ್ಟ್ ಏನಂದರೆ ಫಸ್ಟ್ ಚಾಪ್ಟರ್ ಯಾವ್ದು ನೋಡ್ರಿ, ಯೂನಿಟ್ 1. ಈ ಚಾಪ್ಟರ್ ಮೇಲೆ ನಿಮಗೆ ಎಷ್ಟು ಮಾರ್ಕ್ಸ್ ಟೋಟಲ್ ಎಷ್ಟು ಮಾರ್ಕ್ಸ್ ಅಂದರೆ 4 ಮಾರ್ಕ್ಸ್ ಟೋಟಲು. ಸೊ ಫಸ್ಟ್ ಏನಂದರೆ 2 MCQ ಬರುತ್ತೆ, ಮತ್ತು 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ. ಕಂಪಲ್ಸರಿ ಫಿಕ್ಸ್ ಕ್ವಶನ್ ಇದು. ಸೊ 2 ಮಾರ್ಕ್ಸ್ಗೆ ಏನಂದರೆ ಒಂದು ಕ್ವಶನ್ ಕೊಡ್ತಾರೆ. ಅಬೌಟ್ HAI ಕೇಳ್ಬೋದು, SSI ಕೇಳ್ಬೋದು. ಇದೆಲ್ಲ ಫುಲ್ ಫಾರ್ಮ್ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ. ಸೊ ನೋಡ್ಕೋಬೋದು ನೀವು ಕರೆಕ್ಟಾಗಿ. ಸೊ ನೆಕ್ಸ್ಟ್ ನೋಡ್ಕೋಬೋದು. ಆ್ಯಂಡ್ ಯೂನಿಟ್ 2 ಇದರಲ್ಲಿ ಏನಂದರೆ ನಿಮಗೆ ಒಂದು ಲಾಂಗ್ ಎಸ್ಸೆ ಯಾವ ರೀತಿ ಕೇಳ್ತಾರೆ ನೋಡ್ರಿ. ಇವಾಗ ವೇಟ್ ಮಾಡಿರಿ. ಸೊ ಯೂನಿಟ್ 2 ಆ್ಯಂಡ್ ಯೂನಿಟ್ A2. ಸೊ ಯೂನಿಟ್ 2 ಇದು ಏನಂದರೆ ನಿಮಗೆ ಲಾಂಗ್ ಎಸ್ಸೆ A ಆ್ಯಂಡ್ B ಒಂದು ಕ್ವಶನ್ ಕೇಳ್ತಾರೆ, ಒಂದೇ ಕ್ವಶನು. ಅದರಲ್ಲಿ A ಆ್ಯಂಡ್ B ಮಾಡ್ತಾರೆ. ಸೊ A ಕ್ವಶನು 5 ಮಾರ್ಕ್ಸ್ಗೆ, ಮತ್ತು B ಕ್ವಶನು 5 ಮಾರ್ಕ್ಸ್ಗೆ ಇರುತ್ತೆ. ಸೊ ಎ ಕ್ವಶನ್ ಯಾವ ಚಾಪ್ಟರ್ ಮೇಲಿಂದ ಬರುತ್ತೆ ನೋಡ್ರಿ, ಐಸೋಲೇಷನ್ ಪ್ರಿಕಾಷನ್ಸ್ ಆ್ಯಂಡ್ ಯೂಸ್ ಆಫ್ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, ಯೂನಿಟ್ 2. ಇದರಿಂದ ನಿಮಗೆ ಎ ಕ್ವಶನ್ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ಯೂನಿಟ್
A2 ಈ ಚಾಪ್ಟರ್ ಮೇಲಿಂದ ನಿಮಗೆ ಪೇಷಂಟ್ ಸೇಫ್ಟಿ ಇಂಡಿಕೇಟರ್ಸ್ ಈ ಚಾಪ್ಟರ್ ಮೇಲಿಂದ ನಿಮಗೆ ಬಿ ಕ್ವಶನ್ ಬರುತ್ತೆ. ಸೊ ಇದು 5 ಮಾರ್ಕ್ಸ್ಗೆ. ಸೊ ಎರಡು ಸರಿ ಎಷ್ಟಾಯಿತು, ಟೋಟಲಿ 10 ಮಾರ್ಕ್ಸ್ ಆಯಿತು. ಸೊ 10 ಮಾರ್ಕ್ಸ್ಗೆ ನೋಡ್ಕೊಳ್ರಿ ಯೂನಿಟ್ 8 ಆ್ಯಂಡ್ ಯೂನಿಟ್ 2 ಇದರಿಂದ ನಿಮಗೆ 10 ಮಾರ್ಕ್ಸ್ ಮೇಲೆ ಕ್ವಶನ್ ಬರುತ್ತೆ. ಒಂದು ಎ ಕ್ವಶನು ಆ್ಯಂಡ್ ಬಿ ಕ್ವಶನು. ಸೊ ನೆನಪಿಟ್ಕೊಳ್ರಿ. ಸೊ ನೆಕ್ಸ್ಟ್ ನೋಡ್ಕೊಳ್ರಿ ಯೂನಿಟ್ 3 ಹ್ಯಾಂಡ್ ಹೈಜೀನ್ ಇದರ ಮೇಲೆ ನಿಮಗೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ. ಸೊ ಟೋಟಲಿ 2 ಮಾರ್ಕ್ಸ್ ಈ ಚಾಪ್ಟರ್ ಮೇಲೆ. ನೆಕ್ಸ್ಟ್ ಯೂನಿಟ್ 4 1+1 MCQ 2 MCQ ಕೇಳ್ತಾರೆ. ಸೊ 2 ಮಾರ್ಕ್ಸು. ನೆಕ್ಸ್ಟ್ ನೋಡ್ಕೋಬೋದು ಯೂನಿಟ್ 5 ಸ್ಪೆಸಿಮಿನ್ ಕಲೆಕ್ಷನ್ ವೆರಿ ಇಂಪಾರ್ಟೆಂಟ್ ಚಾಪ್ಟ್ರು. 2 ಮಾರ್ಕ್ಸ್ಗೆ ಒಂದು ಫಿಕ್ಸ್ ಕ್ವಶನು ನೆನಪಿಟ್ಕೊಳ್ರಿ. ಯಾವುದಾದ್ರೂ ಒಂದು ಇದು ಸ್ಮಾಲ್ ಚಾಪ್ಟರ್ ಕೂಡ ಇದೆ. ಸೊ ನೀವು ಕರೆಕ್ಟಾಗಿ ಓದ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ನೋಡ್ಕೋಬೋದು ಯೂನಿಟ್ 6 ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟು BMW 5 ಮಾರ್ಕ್ಸ್ಗೆ ಒಂದು ಕ್ವಶನು ಆ್ಯಂಡ್ 2 MCQ ಟೋಟಲ್ 7 ಮಾರ್ಕ್ಸ್ ಇನ್ ಚಾಪ್ಟರ್ ಮೇಲೆ ನೆನಪಿಟ್ಕೊಳ್ರಿ. ಸೊ ನೆಕ್ಸ್ಟ್ ಯೂನಿಟ್ 7 ನೋಡ್ಕೊಳ್ರಿ ಆ್ಯಂಟಿಬಯೋಟಿಕ್ ಸ್ಟೆವಾರ್ಡ್ಶಿಪ್ ಇದು ಏನಂದರೆ ಈ ಚಾಪ್ಟರ್ ಮೇಲೆ ನಿಮಗೆ ನೋ ಆಸ್ಕ್ಡ್ ಕ್ವಶನ್ಸ್. ಯೂನಿಟ್ 7 ಆ್ಯಂಟಿಬಯೋಟಿಕ್ ಸ್ಟೆವಾರ್ಡ್ಶಿಪ್ ಈ ಚಾಪ್ಟರ್ ಮೇಲೆ ನಿಮಗೆ ಲಾಸ್ಟ್ 3 ಇಯರ್ಸಿಂದ ಯಾವುದೇ ಕ್ವಶನ್ಸ್ ಬಂದಿಲ್ಲ. MCQ ಕೂಡ ಕೇಳಿಲ್ಲ, 2 ಮಾರ್ಕ್ಸ್ ಕೂಡ ಕೇಳಿಲ್ಲ, 10 ಮಾರ್ಕ್ಸ್ ಕೂಡ ಕೇಳಿಲ್ಲ, 5 ಮಾರ್ಕ್ಸ್ ಕೂಡ ಕೇಳಿಲ್ಲ. ಸೊ ಇಷ್ಟು ನೆನಪಿ. ಇದು ಚಾಪ್ಟರ್ ಬಗ್ಗೆ ನೀವು ಓದಿದ್ರು ಓಕೆ, ಓದಿಲ್ಲಂದ್ರೆ ಓಕೆ, ನೋ ಪ್ರಾಬ್ಲಮ್, ಏನಾಗಲ್ಲ. ಈ ಚಾಪ್ಟರ್ ಮೇಲೆ ಯಾವುದು ಕ್ವಶನ್ಸ್ ಬಂದಿಲ್ಲ, MCQ ಕೂಡ ಬಂದಿಲ್ಲ. ಸೊ ನೆಕ್ಸ್ಟು ಯೂನಿಟ್ 8 ಆಲ್ರೆಡಿ ನಿಮಗೆ ನಾನು ಫಸ್ಟ್ ಪೇಜಲ್ಲಿ ಯೂನಿಟ್ 8 ಹೇಳಿದ್ದೀನಿ. ಏನಂದರೆ ಒಂದನೇ ಕ್ವಶನು ಬಿ ಕ್ವಶನ್ ಕೇಳ್ತಾರೆ ಅಂತ 5 ಮಾರ್ಕ್ಸ್ ಮೇಲೆ ಟೋಟಲಿ 10 ಈ ಚಾಪ್ಟರ್ ಮೇಲೆ ಅಂದರೆ ನಿಮಗೆ 10 ಮಾರ್ಕ್ಸ್ ಮೇಲೆ ಬರುತ್ತೆ. ಅದು ಬಿ ಕ್ವಶನ್ ಒಂದರಲ್ಲೇ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ಕೊಳ್ರಿ ಕರೆಕ್ಟಾಗಿ ನೋಡ್ಕೋಬೋದು. ಯೂನಿಟ್ 8 ಏನಿದೆ ಪೇಷಂಟ್ ಸೇಫ್ಟಿ ಇಂಡಿಕೇಟರ್ಸ್ ನಿಮಗೆ ಇದರಲ್ಲಿ ಏನಂದರೆ ಇಲ್ಲಿ ಹಾಕಿದ್ದೀನಿ ನೋಡಿರಿ. 1ನೇ ಕ್ವಶನೇ ಬಟ್ ಬಿ ಕೇಳ್ತಾರೆ. 1ನೇ ಕ್ವಶನ್ ಎ ಅದು ಯಾವ ಚಾಪ್ಟರ್ ಮೇಲೆ ಕೇಳ್ತಾರೆ ನೋಡಿರಿ. ಯೂನಿಟ್ 2 ಮೇಲೆ ಕೇಳ್ತಾರೆ, ಯೂನಿಟ್ 8 ಮೇಲೆ ಕೇಳ್ತಾರೆ. 10 ಮಾರ್ಕ್ಸ್ಗೆ ಇದು ಇಷ್ಟಾಯಿತು. ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಒಂದು ಕ್ವಶನ್ ಕೇಳಿ ಅದರಲ್ಲಿ ಎ ಬಿ ಮಾಡ್ತಾರೆ 5 ಮಾರ್ಕ್ಸ್ಗೆ. ಸೊ ಇಷ್ಟು ಯೂನಿಟ್ 8 ಆಯಿತು. ಸೊ ನೆಕ್ಸ್ಟ್ ನೋಡ್ಕೊಳ್ರಿ ಯೂನಿಟ್ 9 IPSG ಇಂಟರ್ನ್ಯಾಷನಲ್ ಪೇಷಂಟ್ ಸೇಫ್ಟಿ ಗೋಲ್ಸ್ ಈ ಚಾಪ್ಟರ್ ಮೇಲೆ ಅಂದರೆ ಒಂದು MCQ ಟೋಟಲ್ 1 ಮಾರ್ಕ್ಸ್. ಸೊ ನೆಕ್ಸ್ಟು ಯೂನಿಟ್ 10 ನೋಡ್ಕೊಳ್ರಿ 5 ಮಾರ್ಕ್ಸ್ಗೆ ಒಂದು ಕ್ವಶನು ಸೇಫ್ಟಿ ಕಂಟ್ರೋಲು ಟೋಟಲ್ 5 ಮಾರ್ಕ್ಸು. ಸೊ ನೆಕ್ಸ್ಟು ಯೂನಿಟ್ 11 ಎಂಪ್ಲಾಯ್ ಸೇಫ್ಟಿ ಇಂಡಿಕೇಟರ್ಸ್ ಇದು ಎಷ್ಟಂದರೆ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ, ಟೋಟಲ್ 5 ಮಾರ್ಕ್ಸು. ಸೊ ಇಷ್ಟು ನೆನಪಿಟ್ಕೊಳ್ರಿ. ಇಷ್ಟು ಏನಂದರೆ ನಿಮಗೆ ಇನ್ಫೆಕ್ಷನ್ ಕಂಟ್ರೋಲ್ ಆ್ಯಂಡ್ ಸೇಫ್ಟಿ. ಸೊ ಅಡಲ್ಟ್ ಹೆಲ್ತ್ ನರ್ಸಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಹೇಳಿದರೆ ತುಂಬ ಲಾಂಗ್ ಆಗಿಬಿಡುತ್ತೆ, ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಷ್ಟು ನೆನಪಿಟ್ಕೊಳ್ರಿ. ಇದು ಮೈಕ್ರೋಬಯಾಲಜಿ. ಸೊ ಕರೆಕ್ಟಾಗಿ ನೆನಪಿಟ್ಕೊಳ್ರಿ ಎಲ್ಲರೂ. ಆ್ಯಂಡ್ ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಶೇರ್ ಮಾಡಿರಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ 3rd ಸೆಮ್ ಬ್ಲೂ ಪ್ರಿಂಟ್ ಇಲ್ಲ. ಸೊ ಅದಕ್ಕೆ ಓದೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಮತ್ತು ನನ್ನ ಚಾನಲ್ ಕೂಡ ಈ ಯೂಟ್ಯೂಬ್ ಚಾನಲ್ ಕೂಡ ಫಾಲೋ ಮಾಡಿರಿ. ನಿಮಗೆ ಇದೇ ರೀತಿ ಮುಂದೆ 3rd ಸೆಮ್ದು ಅಡಲ್ಟ್ ಹೆಲ್ತ್ ನರ್ಸಿಂಗ್ ಕೂಡ ಬ್ಲೂ ಪ್ರಿಂಟ್ ರೆಡಿ ಮಾಡ್ತೀನಿ. ಮತ್ತು ನೀವು ನೆಕ್ಸ್ಟ್ 4th ಸೆಮ್ ಬಂದಾಗ ಕೂಡ ನಿಮಗೆ ಇದೇ ರೀತಿ ಎಲ್ಲ ಕ್ವಶನ್ಸು ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ನನ್ನ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡ್ತೀನಿ. ಸೊ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಬೇರೆ ಕಾಲೇಜಸಲ್ಲಿ ಅಥವಾ ಯಾವುದೇ ನಿಮ್ಮ ಹತ್ರ ಯಾವುದಾದ್ರು ಗ್ರೂಪ್ಸ್ ಇದೆ ಅದರಲ್ಲಿ ಕೂಡ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಬ್ಲೂ ಪ್ರಿಂಟ್ ಅಡಲ್ಟ್ ಹೆಲ್ತ್ ನರ್ಸಿಂಗ್ ಬಗ್ಗೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.